ನೆಕ್ಸ್ಟ್ ಮಾತ್ರ ನೋಡಿ ಬಾಯ್ಸ್, ಈ ಕಚಡ ನನ್ನ ಮಕ್ಕಳ ಜೊತೆ ಟ್ರಿಪ್ ಬರಲ್ಲ, ಯಾಕೆಂದ್ರೆ ಕುಡ್ಕೊಂಡು ಅಲ್ಲಲ್ಲಿ ಆಮ್ಲೆಟ್ ಹಾಕಂತಾರೆ. ಸೊ ನಮ್ಗೆ ಇವ್ರು ಇಷ್ಟ ಆಗಲಿಲ್ಲ. ನಾವು ಯಾವ್ದಾದ್ರು ಒಳ್ಳೊಳ್ಳೆ ಫಿಗರ್ ಕರ್ಕೊಂಡು ಒಳ್ಳೊಳ್ಳೆ ಗೋವಾ ಗಿವಾ ಟ್ರಿಪ್ ಹೋಗ್ತಾ ಇದೀವಿ. ಮಸ್ತ್ ಮಜಾ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ನಮ್ಮ ಹುಡುಗರು ಯಾವ ಥರ ಹೆಲ್ಮೆಟ್ ಎಲ್ಲ ಹಾಕ್ಬಿಡ್ತಾರೆ ನೋಡಿ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಬಂದು ಇಲ್ಲಿ ಬೀಚ್ ಹತ್ರ ಎಂಜಾಯ್ ಮಾಡಿ ಏನೋ ಫುಲ್ಲು ಪಾಟ್ಲ ಮಾಡಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇಲ್ಲದೆ ಶೋಕಿಗಳು ಇವೆಲ್ಲ ಇವ್ರದ್ದು. ಹಾಂ, ಈ ಥರ ನಾವಿಲ್ಲಿಂದ ಬಣಾಸೂರು ಸಾಗರ್ ಡ್ಯಾಮ್ಗೆ ಬಂದಿರೋದು. ಇಲ್ಲಿ ನೋಡ್ಬೋದು ಟಿಕೆಟ್ಗೋಸ್ಕರ ಎಷ್ಟೊಂದು ವೇಟಿಂಗ್ ಲಿಸ್ಟಲ್ಲಿದೆ, ಎಷ್ಟೊಂದು ಫುಲ್ಲು ರಶ್ ಇದೆ. ಯಾಕೆಂದರೆ ನಾವು ಬಂದಿರೋದು ವೀಕೆಂಡಲ್ಲಿ, ನಾರ್ಮಲ್ ಟೈಮಲ್ಲಿ ಬಂದರೆ ಎಷ್ಟೊಂದು ರಶ್ ಇರೋಲ್ಲ. ಮತ್ತು ಇಲ್ಲಿಂದ 5 ಟಿಕೆಟ್ ತಗೊಂಡು ಇವಾಗ ಡ್ಯಾಮ್ ನೋಡೋಕೆ ಹೋಗ್ಬೇಕು. ನಮ್ಮ ಹುಡುಗರು ಯಾವ ಥರ ಹೆಲ್ಮೆಟ್ ಎಲ್ಲ ಹಾಕ್ಬಿಡ್ತಾರೆ ನೋಡಿ ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಯಪ್ಪ 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 ನೋಡಿ. ಡನ್. ಗಾಡಿನೇ ಎತ್ಬಿಡ್ಬೇಕು. ಏನ್ ಗುರು ಇದು? ಫೋಟೋ ತೆಗೆ ಗುರು, ಚೆನ್ನಾಗಿ ಗೊತ್ತಾಯ್ತು. ಫುಲ್ ಕ್ರೌಡ್ ಗುರು, ಅಲ್ಲಿ ಎಲ್ಲರೂ ರಜೆ ಅದಕ್ಕೆ ಅಲ್ಲಿ ಕೂತ್ಕೊಂಡು ನನ್ನ 555 ಈ ಬೀಚ್ನಲ್ಲಿ ಫುಲ್ಲು ನೀರು ಕೊಡಿಸ್ತಾರೆ. ನಮ್ಮೂರ್ನಾಗಿರೋ ಮದುವೆ ಕುಡಿಸೋಣ ಮಾಡ್ತೀವಿ. ಅದು ಈ ಬೀಚ್ನಲ್ಲಿ ಕರ್ಕೊಂಬಂದಾರ. ಇಲ್ಲ ಅಂತ ನೋಡೋದು ಏನಿದ್ದು ಅಂತ ಗೊತ್ತಿಲ್ಲ. ಟಿಕೆಟ್ ಅಂತೂ 40 ರೂಪಾಯಿ. ಹಾಂ, ಅದ್ರಲ್ಲೂ ಇದೆಲ್ಲ ಪ್ಲಾನ್ ಮಾಡಿರೋರು ಯಾರಲ್ಲಿ ಗೊತ್ತಾರ ನೋಡಿ. ಇಲ್ಲ ನಮ್ಮ ಧ್ರುವ ಕುಮಾರ್ ಅವರು, ಇವರ ಪ್ಲಾನರು. ಧ್ರುವ ಅಲ್ಲ, ಬರೀ ಧ್ರುವ ಅಲ್ಲ. ಹಾಂ, ನೀವು ಯಾಕ್ರಿ ಇಲ್ಲೂ ಕೇರಳದಲ್ಲಿ ಈ ಟವಲ್ ಯೂಸ್ ಮಾಡ್ತಾ ಇದ್ದೀರಾ? ಹಾಂ, ನೋಡುಗರು ಈ ಬಿಸಿಲಲ್ಲೂ ಎಷ್ಟೊಂದು ಜನ ಇಲ್ಲಿ. ಅಪ್ಪ, ಈ ಡ್ಯಾಮ್ ನೋಡೋಕ್ಕೆ ಫುಲ್ಲು ಬಿಸಿಲು. ಈ ಟೈಮಲ್ಲಿ ಬಂದರೆ ಸತ್ತೋಗ್ಬೇಕಾಗುತ್ತೆ ನಾವಿಲ್ಲ, ಅಷ್ಟೊಂದು. ನಮ್ಮ ಟೀಮ್ ಅವ್ರು ಬರ್ತಾವ್ರೆ. ಇವನು ಟ್ರಿಪ್ ಪ್ಲಾನರ್. ಇವನು ಮ್ಯಾಪ್ ಲೊಕೇಶನ್ ಎಲ್ಲ ಮಸ್ತಾಗಿ ನೋಡ್ತಾನೆ. ಡ್ಯಾಮ್ ನೋಡೋಕ್ಕೆ ಇಷ್ಟೊಂದು ಸುಸ್ತಾಗಿ ಈ ಬಿಸಿಲಲ್ಲಿ ಮೇಲ್ಗಡೆ ಎಲ್ಲ ಹೋಗ್ಬೇಕು ಗುರು. ಹಾಂ, ನೋಡು ಯಪ್ಪ ಯಪ್ಪ, ಏನು ಬಿಸಿಲು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇನ್ನು ಮೇಲ್ಗಡೆ ಹೋಗ್ಬೇಕು. ಫೈನಲ್ಲಿ ಡ್ಯಾಮ್ ಹತ್ರ ಬಂದ್ವಿ. ಇವಾಗ ಡ್ಯಾಮ್ ಏನಿದೆ, ಹೆಂಗಿದೆ, ಏನಿದೆ ಎಲ್ಲ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಡ್ಯಾಮು ಇದೆ, ಇಷ್ಟ ಏನಿಲ್ಲ. ಬೋಟಿಂಗ್ ಎಲ್ಲ ಐತೆ. ಹಾಂ, ನೋಡಿ ಇದೆ ಡ್ಯಾಮು, ಹೆಂಗಿದೆ ಅಂತ. ಇನ್ನೇನಿಲ್ಲ. ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ಬೋಟಿಂಗ್ಗೆ ಮೊದಲೇ ಟಿಕೆಟ್ ತಗೊಂಡು ಕೆಳಗಡೆ ಅಮೌಂಟ್ ಪೇ ಮಾಡಿ ನೆಕ್ಸ್ಟು ನಾವು ಬೋಟಿಂಗ್ ಹೋಗ್ಬೇಕು. ನಾವು ಬೋಟಿಂಗ್ ಮಾಡ್ತಾ ಇಲ್ಲ, ಜಸ್ಟ್ ಇದನ್ನು ಯಾವ ಥರ ಇದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ನೋಡ್ತಾ ಇರ್ಬೋದು
ಅದ್ರಲ್ಲಿ ಬೇರೆ ವೀಕೆಂಡು ಎಲ್ಲರೂ ಕಪಲ್ಸ್ ಬಂದರೆ ನಾವು ಈ 4 ಜನ ಜೊತೆ ಬಂದಿದ್ದೀನಿ. ಏನು ಮಾಡೋಣ, ನಮ್ಮ ಮನೆ ಬರ್ದಲ್ಲ ಅದು ಬರ್ದಿಲ್ವಲ್ಲ. ಮಹೇಂದ್ರ ಹೆಂಗೈತಾ ಇದು ಡ್ಯಾಮು? ಈಗ ನಮ್ಮ ಹುಡುಗರೆಲ್ಲ ಫುಲ್ಲು ಬೇಜಾರಲ್ಲವ್ರೆ. ಹೋಗಿ ಏನಾದ್ರು ಎಂಜಾಯ್ ಮಾಡೋಣ. ಇವನೇ ಟ್ರಿಪ್ ಪ್ಲಾನರು, ತೋರಿಸ್ತೀನಿ. ಇವನೇ ಟ್ರಿಪ್ ಪ್ಲಾನರು. ಏನು ನೆಕ್ಸ್ಟ್ ಯಾವ್ದು ಪ್ಲೇಸ್ ಏನು ಅಂತ ಪ್ಲಾನ್ ಮಾಡಿದ್ಯಾ? ಹನವಂದ ನೋಡಿ ಇಲ್ಲಿ ಹೀರೋ ಥರ ಹೆಂಗ್ ಬರ್ತಾವಣ ಹೇಳು. ಇಲ್ಲಿಂದ ಎಷ್ಟು ಸಗದಾಗಿ ವೆದರ್ ಎಲ್ಲ ಎಷ್ಟು ಚೆನ್ನಾಗಿದೆ ಏನು ಅಂತ. ನೆಕ್ಸ್ಟ್ ಇಲ್ಲಿಂದ ಬಂದರೆ ಇದೆಲ್ಲ ಫುಲ್ಲು ಡ್ಯಾಮು. ಇದರಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು. ಬೋಟಿಂಗ್ಗೆ ನಾವು ಎಷ್ಟು ಅಮೌಂಟ್ ಕೊಡಬೇಕು ಅಂದರೆ ಟಿಕೆಟ್ ತಗೊಂಡು ಜೊತೆಗೆ ಮೇಲೆ ಬರಬೇಕು. ಇಲ್ಲ ಸುಮ್ಮನೆ ಬಂದು ಇಲ್ಲಿ ಬೋಟಿಂಗ್ ಮಾಡಬೇಕು ಅಂದರೆ ಅಲೋ ಇರಲ್ಲ. ನೋಡ್ತಾ ಇರ್ಬೋದು ಈ ಬಿಸಿಲಲ್ಲೂ ಯಾವ ಥರ ಜನ ಬರ್ತಾ ಇದ್ದಾರೆ. ಇದು ವೀಕೆಂಡ್ಸ್ ಆಗಿರೋದ್ರಿಂದ ಅಂತ. ಯಪ್ಪ ಫುಲ್ಲು ಎಲ್ಲರೂ ಫುಲ್ ರಶ್ಶಿಂದ ಬರ್ತಾ ಇದ್ದಾರೆ. ಅದು ಇಷ್ಟೊಂದು ಬಿಸಿಲು ಏನೂ ನೋಡಲ್ಲ ಇವಾಗ ಜನ. ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು, ಎಂಜಾಯ್ ಮಾಡಬೇಕು ಲೈಫ್ನ ಅಷ್ಟೇ. ಏನಾಗಿದೆ ಅಂದ್ರೆ ಅಲ್ಲಿ ವಾಟರ್ ಕಡಿಮೆ ಇದೆ. ನಾವು ಅಲ್ಲಿ ಬೋಟಿಂಗ್ ಮಾಡೋಕ್ಕಾಗಿಲ್ಲ, ಸ್ವಿಮ್ಮಿಂಗ್ ಮಾಡಕ್ ಹೋಗೋಕ್ಕಾಗಲಿಲ್ಲ. ವೀಕ್ಷಣೆ ಮಾಡೋರು ಯಾವಾಗ್ಲೂ ಇದ್ರು ಮಳೆ ಟೈಮಿಗೆ ಬನ್ನಿ, ನೀರು ಇರುತ್ತೆ. ಇವಾಗ ಬಂದ್ರೆ ನಮ್ ಕಡೆಗೆ ಈ ಬಿಸಿಲಲ್ಲಿ ಇಷ್ಟೊಂದು ಸುಸ್ತು ಮಾಡ್ಕೊಂಡು ನವೆಂಬರ್ ಅದ್ರಲ್ಲಿ ಈ ವೀಕೆಂಡ್ಸ್ ಅಲ್ಲಂತೂ ಬರಕ್ಕೆ ಹೋಗ್ಬೇಡಿ. ಲಾಂಗ್ ವೀಕೆಂಡ್ ಹಬ್ಬ ಎಲ್ಲೂ ರೂಮು ಸಿಗ್ತಾ ಇಲ್ಲ, ಏನೂ ಇಲ್ಲ. ನಾವು ವಿತೌಟ್ ಪ್ಲಾನ್ ಬಂದಿರೋದು. ನಮ್ಮ ಭಾವನೆ ಫುಲ್ ಅನ್ಪ್ಲಾನ್ಡ್. ವಿತ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರೆ ಇದು ಯಾವುದೋ ಸಕ್ಸಸ್ ಆಗ್ತಾ ಇರ್ಲಿಲ್ಲ. ಅದರಿಂದ ಅನ್ಪ್ಲಾನ್ ಮಾಡ್ಕೊಂಡ್ ಬಂದಿರೋದು. ನಾವಂತೂ ಮೇಲ್ಗಡೆ ನೀವು ವಾಟರ್ ತಗೋಗಿದ್ರೆ ತುಂಬ ಟಯರ್ಡ್ ಆಯಿತು. ದಯವಿಟ್ಟು ನೀವು ಈ ತಪ್ಪನ್ನ ಮಾಡೋಕೆ ಹೋಗ್ಬೇಡಿ. ಮೇಲ್ಗಡೆ ಹೋದರೆ ಎಲ್ಲರೂ ನೀರು ತಗೊಂಡೋಗಿ. ಈ ಬಿಸಿಲಲ್ಲೂ ಕಡಿಮೆನೇ ಆಗ್ತಾ ಇಲ್ಲ ಗುರು. ಈ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಈ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಬಣಸೂರ ಡ್ಯಾಮ್ ಎಲ್ಲ ನೋಡಿ ಮುಗಿಸಾಯಿತು. ನೆಕ್ಸ್ಟು ನಮ್ಮದು ಕಣ್ಣೂರು ಬೀಚ್ ಕಡೆ ಪಯಣ. ಮನೆ ಹೇಗಿದೆ ಏನೋ ಅಂತ ನೋಡೋಣ. ನೀವೇನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗಿದ್ರೆ ಜಾಸ್ತಿ ಹೆಲ್ಮೆಟ್ಸ್ ಇತ್ತು, ಆಮೇಲೆ ಲಾಕ್ ಮಾಡೋಕ್ಕೆ ಲಾಕರ್ ಇಲ್ಲ ಅಂದಾಗ ಈ ಥರ ಉಪಯೋಗಿಸಿ. ನಾವೆಲ್ಲ ಮಾಡಿರೋದು ಹಿಂಗೆ ನೋಡಿ. ಈ ಥರ ಪ್ಲ್ಯಾನ್ ಎಲ್ಲ ನಮ್ಮ ಮದನ್ ಪಾಟೀಲ್ ಅವ್ರದ್ದು. ಇದೇ ವೈನಾಡ್ ಬಾರ್ಡು. ಇದೇ ಲಾಸ್ಟು ಇಲ್ಲಿ ರೆಸ್ಟೋರೆಂಟ್ ಇರೋದು. ನೀವೇನಾದರೂ ಕಣ್ಣೂರಿಗೆ ಹೋಗ್ಬೇಕಾದ್ರೆ ಏನಾದರೂ ಊಟ ಮಾಡಬೇಕು ಅಂದರೆ ಇಲ್ಲೇ ಲಾಸ್ಟಲ್ಲೇ ಊಟ ತಿಂಡಿ ಮಾಡ್ಕೊ ಹೋಗಿ. ಮುಂದೆ ಯಾವುದೇ ಥರ ಊಟ ತಿಂಡಿ ಏನೂ ಸಿಗೋಲ್ಲ, ನೋಡ್ಕೊಳ್ಳಿ. ಇದೇನೆ ಲಾಸ್ಟು ವೈನಾಡ್ ಬಾರ್ಡು. ನೀವು ಕಣ್ಣೂರಿಗೆ ಹೋಗ್ಬೇಕಾದ್ರೆ ತುಂಬ ತಿರುಗಲ್ ಸಿಗ್ತವೆ. ದಯವಿಟ್ಟು ಸೇಫ್ಟಿಯಾಗಿ ಟ್ರಾವೆಲ್ ಮಾಡಿ. ನೀವು ಹೋಗ್ಬೇಕಾದ್ರೆ ನಿಧಾನವಾಗೇ ಹೋಗಿ. ರೋಡೆಲ್ಲ ಫುಲ್ಲು ರಶ್ ಇರುತ್ತೆ ವೀಕೆಂಡ್ಸಲ್ಲಿ ಹೋಗೋದ್ರಿಂದ. ಅಲ್ಲೆಲ್ಲ ಫುಲ್ಲು ತಿರುಗಲ್ಲೆಲ್ಲ ಸಿಗ್ತಾ ಇರ್ತವೆ. ನೇಚರ್ನೆಲ್ಲ ಎಂಜಾಯ್ ಮಾಡಿ ಆರಾಮಾಗಿ ಹೋಗಿ. ನಾವು ಬೆಳಗ್ಗೆನೇ ಎದ್ದು ಈ ಕಡೆ ಬೀಚ್ ಕಡೆ ಬಂದ್ವಿ. ಬೀಚ್ ಯಾವ ಥರ ಇದೆ ನೋಡ್ತಾ ಇರ್ಬೋದು. ಏನೇ ವಾಹ್, ವಾಟ್ ವೆದರ್. ಮುನ್ನಾರ್ ಬೀಚ್ ಮಾತ್ರ ಮಸ್ತಾಗಿದೆ. ನಮ್ಮ ಹುಡುಗರೆಲ್ಲ ಇಲ್ಲ ಬೀಚ್ಗೆ ಹೋಗಿ ಇಲ್ಲ ಕುಂತವ್ರೆ ನೋಡಿ. ನಿಮ್ಮ ರಾಜಾವಳಿ ಧ್ರುವ ನೋಡ. ನೀವು ನೋಡ್ತಾ ಇರ್ಬೋದಲ್ಲಿ ಎಲ್ಲರೂ ಎಷ್ಟೊಂದು ಎಂಜಾಯ್ ಮಾಡ್ಕೊಂಡು ಎಷ್ಟೊಂದು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಅಂತ. ನೀವು ಯಾವಾಗ ಈ ಥರ ಎಂಜಾಯ್ ಮಾಡೋದು? ಬೇಗ ಟ್ರಿಪ್ ಪ್ಲ್ಯಾನ್ ಮಾಡಿ ಎಲ್ಲರೂ ಬನ್ನಿ, ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡ್ತಾ ಇರಬೇಕು ನಮ್ಮ ಥರ.
ಫ್ರೆಂಡ್ಸ್ಗೆ ಬೆಳಗ್ಗೆ ಹೋಗಿ ನೀರಿಗೆ ಬೀಳೋಣ ಅಂದರೆ ಯಾರಿಗೂ ಜೋಶ್ ಇಲ್ಲ. ಇವನು ರಾತ್ರಿ ಕ್ಯಾಸೆಟ್ ಹಾಕ್ತಿದ್ದ ಇಲ್ಲಿ, ಬ್ಲ್ಯಾಕ್ ಕಲರ್ ಡ್ರೆಸ್ ಅವನು, ಫುಲ್ ಕ್ಯಾಸೆಟು. ನಿನ್ನೆ ಬೆಳಿಗ್ಗೆ ಹೋಗೋಣ ಈಜಾಡ್ಬಿಡೋಣ ನೈಟ್ವರೆಗೂ ಇಲ್ಲ ಬಿದ್ದಿರೋಣ ಅಂತ ನೋಡಿದ್ರೆ ಹೆಂಗ್ ಬರ್ತಾನೆ ನೋಡಿ ಇಲ್ಲಿ. ಬೀಚಲ್ಲಿ ಹೋಗಿ ಆಟ ಆಡ್ರಪ್ಪ, ಎಂಜಾಯ್ ಮಾಡಿ ಅಂತ ಅಂದರೆ ಇಲ್ಲಿ ಕುಂತ್ಕೊಂಡು ಹೆಂಗೆ ಆಟ ಆಡ್ತಾರೆ ನೋಡಿ, ಎಲ್ಲ ಚಿಕ್ಕ ಹುಡುಗರ ಥರ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರಪ್ಪ ನೀರಲ್ಲಿ ಆಟ ಆಡೋಣ ಅಂದರೆ ಒಬ್ಬರು ಬರ್ತಾ ಇಲ್ಲ. ಇವನಂತೂ ದೊಡ್ಡ ಕ್ಯಾಸೆಟ್ ನನ್ನ ಮಗ, ಇವನು ದೊಡ್ಡ ಪಿಕ್ಚರು ಇವನು. ಬಾ ಹೋಗೋಣ ಆಡೋಣ ಅಂದರೆ ಯಾವುದಕ್ಕೂ ಬರಲ್ಲ ಇವನು. ನೋಡ್ತಾ ಇರ್ಬೋದು ಇಲ್ಲಿ ಯಾರು ಬರಲ್ಲ, ಏನೂ ಇಲ್ಲ, ಸುಮ್ಮನೆ ಬರೀ ಡಾವ್ ಮಾಡ್ತಾನೆ ಅಷ್ಟೇ ಇವನು. ಮಧು ಪಟೇಲ್ ಅಂತ ನೋಡಿ, ಇವರು ನಮ್ಮ ಟೀಮ್ ಲೀಡ್ರು. ಆಮೇಲೆ ಇವರು ನಮ್ಮ ಮೆಂಬರ್ಗಳು. ಆಕ್ಚುಲಿ ಏನಾಗಿದೆ ಅಂದ್ರೆ ಇವತ್ತು ನೋಡಿ ಹೊಡೆದಾಡ್ತಾ ಇದಾರೆ ಎಲ್ಲ. ಸೊ ನಾನು ಆಚೆ ಹೋಗ್ತಾ ಇದ್ದೀನಿ, ನನ್ನ ಹೇಳ್ಕೊಂಡ್ಬಿಡ್ತಾರೆ ಇಲ್ಲಾಂದ್ರೆ ಬಾಯ್. ಈ ಕಡೆ ಕೊನೆಗೂ ನಾನು ಇವನ ಮಾತ್ರ ಹೋಗಿ ಎಂಜಾಯ್ ಮಾಡಿದ್ದು. ಇಲ್ಲೊಂದು 3 ಜನ ಇದ್ದಾರೆ ನೋಡಿ, ಸುಮ್ಮನೆ ನಿಂತವ್ರೆ, ಫೋಟೋ ಗಿಟ ತಗೊಂಡು ಎಂಜಾಯ್ ಮಾಡೋಣ ಬೀಚಲ್ಲಿ. ಯಾವಾಗಲೂ ವರ್ಷಕ್ಕೊಂದ್ಸಲ ಬಂದಿರ್ತೀವಿ ಏನೋ ಪ್ಲ್ಯಾನ್ ಮಾಡ್ಕೊಂಡು ಅಂತ. ಏನಿಲ್ಲ, ಏನ್ ಹೇಳ್ತೀರಿ ನೋಡಿ ಅಭಿಮಾನಿ ದೇವ್ರುಗಳೇ, ನಾವೆಲ್ಲ ಟೈಟ್ ಆಗ್ಬಿಟ್ಟಿದೀವಿ. ಸೊ ನಾವು ಬೀಳಕ್ಕಾಗಲ್ಲ. ಇಂಜುರಿಯಸ್ ಟು ಹೆಲ್ತ್, ಡ್ರಿಂಕ್ ಅಂಡ್ ಡ್ರೈವ್ ಇಂಜುರಿಯಸ್ ಟು ಹೆಲ್ತ್. ಅದಕ್ಕೆ ನಾವು ಮಾಡ್ತಾ ಇಲ್ಲ, ಸುಮ್ಮನೆ ಸೈಡಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು, ಬಾಯ್. ನಮಸ್ಕಾರ. ಬಂದು ಇಲ್ಲಿ ಬೀಚ್ ಹತ್ರ ಎಂಜಾಯ್ ಮಾಡಿ ಏನೋ ಫುಲ್ಲು ಪಾಟ್ಲ ಮಾಡಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇಲ್ದೇ ಶೋಕಿಗಳು ಇವೆಲ್ಲ ಇವ್ರದ್ದು. ಈ ಥರ ಇರೋದೊಂದು ಲೈಫು, ಇರೋವರೆಗೆ ಎಲ್ಲನೂ ಎಂಜಾಯ್ ಮಾಡಿ. ಟ್ರಿಪ್ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಮಾಡೋಕ್ಕಂತೂ ಹೋಗಬೇಡಿ. ನಾವು ಇರೋವರೆಗೆ ದುಡ್ಡಿದ್ದಾಗ ಟ್ರಿಪ್ಗೆ ಹೋಗೋದಲ್ಲ, ದುಡ್ಡು ಇಲ್ಲದೆ ಇದ್ದಾಗ ಹೋಗಿ ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡಬೇಕು. ಅದು ಆ್ಯಕ್ಚುಲಿ ಚೆನ್ನಾಗಿರೋದು. ಈ ಥರ ಫ್ರೆಂಡ್ಸ್ ಜೊತೆ ಬನ್ನಿ, ಫುಲ್ ಎಂಜಾಯ್ ಮಾಡಿ. ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯ ಆಗಿದೆ. ನಾವು ನೆಕ್ಸ್ಟ್ ನಮ್ಮ ಪಯಣ ನಮ್ಮ ಗುಂಡ್ಲುಪೇಟೆ ಕಡೆಗೆ. ನೆಕ್ಸ್ಟ್ ಮಾತ್ರ ನೋಡಿ ಬಾಯ್ಸ್, ಈ ಕಚಡ ನನ್ನ ಮಕ್ಕಳ ಜೊತೆ ಟ್ರಿಪ್ ಬರಲ್ಲ, ಯಾಕೆಂದ್ರೆ ಕುಡ್ಕೊಂಡು ಅಲ್ಲಲ್ಲಿ ಆಮ್ಲೆಟ್ ಹಾಕಂತಾರೆ. ಸೊ ನಮ್ಗೆ ಇವ್ರು ಇಷ್ಟ ಆಗಲಿಲ್ಲ. ನಾವು ಯಾವ್ದಾದ್ರು ಒಳ್ಳೊಳ್ಳೆ ಫಿಗರ್ ಕರ್ಕೊಂಡು ಒಳ್ಳೊಳ್ಳೆ ಗೋವಾ ಟ್ರಿಪ್ ಹೋಗ್ತಾ ಇದೀವಿ. ಮಸ್ತ್ ಮಜಾ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬಾಯ್. ಇವಾಗ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಇವಾಗ ಗುಂಡ್ಲುಪೇಟೆ ಕಡೆ ಕಣ್ಣೂರು ಬೀಚಲ್ಲಿ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಆಯಿತು. ಇವಾಗ ನಮ್ಮ ಪ್ರೋ ಡ್ರೈವರ್, ಏನು ನಾರ್ಮಲ್ ಡ್ರೈವರು ಅವ್ನು ಇದನ್ನಲ್ಲ, ಹೆವಿ ಡ್ರೈವರ್ ಅವನು. ನಾವು ಮಾಮೂಲಿ ಇವರು ನೋ ಡ್ರೈವರ್. ನೋಡ್ರಿ, ಈ ಸೆಂಟ್ರಲ್ಲಿ ಇರೋನು ಎಲ್ಲೂ ಸ್ಟಾಪ್ ಮಾಡಲ್ಲ, ನಾನ್ ಸ್ಟಾಪು ಸುಮ್ಮನೆ ಹೊಡಿತಾ ಇರ್ತಾನೆ. ಮುನ್ನಾರಿಂದ ತುಂಬ ಹೋಟೆಲ್ಸ್ಗಳನ್ನ ಹುಡುಕೊಂಡ್ಬಂದು ಎಲ್ಲೂ ಸಿಗಲಿಲ್ಲ. ಅದರಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಹಸಿವು ಅಂತ ಇಲ್ಲ ಯಾವುದೋ ಒಂದು ಬೇಕ್ರಿಗೆ ಬಂದಿದೆ. ಹೋಟೆಲ್ಸ್ಗೆ ತುಂಬ ಪ್ರಾಬ್ಲಮ್ ಇಲ್ಲಿ ನೋಡ್ತಾ ಇರ್ಬೋದು.
ನೋಡ್ತಾ ಇರ್ಬೋದು ಆಂಟಿ ನಮಗೋಸ್ಕರ ಇಲ್ಲಿ ಮ್ಯಾಂಗೋ ಕೀಳ್ತಾ ಇದ್ದಾರೆ. ಇಲ್ಲೇ ನಾವು ನಿಯರು ಕೊಟ್ಟಿಯೂರು ಹತ್ರ ಇದ್ದೀವಿ, ಇನ್ನೊಂದು ಕಿಲೋಮೀಟ್ರ್ ಇದೆ ಕೊಟ್ಟಿಯೂರು. ನಾವು ಮ್ಯಾಂಗೋ ಕೇಳಿದ್ವಿ, ಪಾಪ ಓಕೆ ಅಂತ ಹೇಳಿ ಅವರೇ ಮ್ಯಾಂಗೋ ಕಿತ್ಕೊಡ್ತಾ ಇದ್ದಾರೆ ಎಲ್ಲರಿಗೂ. ನೋಡ್ತಾ ಇರ್ಬೋದು ಯಾವ ಥರ ಮ್ಯಾಂಗೋ ಇದ್ದಾವೆ ಅಂತ. ಇಲ್ಲೇ ಫುಲ್ಲು ಮನೆ ಮುಂದೆ ಎಲ್ಲ ಇದ್ದಾವೆ. ಒಳ್ಳೆ ಫಾರ್ಮ್ ಹೌಸು. ಆಂಟಿ ಪಾಪ ನಮಗೋಸ್ಕರ ಕಷ್ಟಪಟ್ಟು ಮಾವನನ್ನು ಕೇಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನೋಡಿ ಎಲ್ಲರಿಗೂ ಒಂದೊಂದು ಮಾವಿನಕಾಯಿ ಚೆನ್ನಾಗಿ ಎನ್ನಾಗಿದೆ. ಇವಾಗಿಲ್ಲ ಕೊಟ್ಟಿಯೂರ ಹತ್ರ ಎಲ್ಲ ಸ್ಟಾಪ್ ಮಾಡಿ ಅಲ್ಲಿಗೆ ಹೋಗಿ ಮಾವಿನಕಾಯನ್ನೆಲ್ಲ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದು ನಾನ್ ವೆಜ್ ಕಡೆ. ನಾವು ಕೊಟ್ಟಿಯೂರು ಬಿಟ್ಟು ಮುಂದೆ ಬರ್ತಾ ಇರಬೇಕಾದ್ರೆ ನಮಗೆ ಸಿಕ್ಕಿದ್ದೆ ರಾಯಲ್ ರೆಸ್ಟೋರೆಂಟು. ಇಲ್ಲಿ ನಾವು ಸ್ಟಾಪ್ ಮಾಡಿ ಊಟಕ್ಕೆ ಅಂತ ಇಲ್ಲಿಗೆ ಹೋಗಿದ್ವಿ. ಇಲ್ಲಿ ಹೋಗಿ ನೆಕ್ಸ್ಟು ನಮ್ಮ ಜರ್ನಿನ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು. ಊಟ ಮಾಡೋಕ್ಕೆ ಅಂತ ರೆಸ್ಟೋರೆಂಟಿಗೆ ಬಂದು ನೋಡಿ ನಮ್ಮ ಲಗೇಜ್ಗಳು ಇವು. ನಮ್ಮ ಹುಡುಗರು ಮುಂಚೆನೇ ಹೊಂಟೋಗಿದ್ದಾರೆ ಊಟಕ್ಕೆ. ಏನಾ ಯಾರು ಫ್ಲವರ್ ಬಾಯ್ ಇವನು, ಫ್ಲವರ್ ಬಾಯ್. ಕೇರಳ ಕಡೆ ಎಲ್ಲ ಫುಲ್ಲು ಫಾರ್ಮ್ ಹೌಸ್ಗಳೇ. ಸಖತ್ತು ವೆದರು, ಒಳ್ಳೆ ನೇಚರು. ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಮನಸ್ಸೇ ಬರಲ್ಲ. ಸೂಪರ್ ಆಗಿದೆ. ಎಲ್ಲ ಸಖತ್ ಎಂಜಾಯ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ. ಹಿಂಗೆ ಸುಲ್ತಾನ್ ಬತ್ತೇರಿಗೆ ಬಂದು ಸ್ಟಾಪ್ ಕೊಟ್ಟಾಗ ನಮ್ಮ ಹುಡುಗರೆಲ್ಲ ಫುಲ್ಲು ಪರ್ಚೇಸ್ ಮಾಡೋಕ್ಕೆ ಅಂತ ಹೋದರು. ಏನೇನು ಪರ್ಚೇಸ್ ಮಾಡಿದ್ದಾರೆ ನೋಡೋಣ. ಬರೀ ಸ್ನ್ಯಾಕ್ಸ್ ಐಟಮ್ಗಳು, ಕೇಕು, ಬ್ರೆಡ್ಡು, ಬನ್ನು ಅಷ್ಟೇ ನೋಡ್ತಾ ಇರ್ಬೋದು. ಇಲ್ಲಿ ಕೇರಳದಲ್ಲಿ ಎಲ್ಲ ಕಡೆ ಗುಟ್ಕಾ, ಪಾನ್ ಪರಕ್ಕು ಯಾವ್ಯಾವ ಥರ ನಾವು ಉರಿತೀವಿ, ಈ ಥರ ಐಟಮ್ಸ್ ಎಲ್ಲ ಫುಲ್ಲು ಬ್ಯಾನ್ ಮಾಡಿದ್ದಾರೆ. ಈ ಥರ ನಮ್ಮ ಕರ್ನಾಟಕದಲ್ಲೂ ಆಗಬೇಕು ಅಂತ ನಮ್ಮ ಆಸೆ. ಈ ಥರ ಆದರೆ ಎಷ್ಟೋ ಒಳ್ಳೆಯದು. ಫೈನಲಿ ನಮ್ಮ ಪ್ಲ್ಯಾನ್ನ ಸಕ್ಸಸ್ ಮಾಡಿದ್ದೀವಿ. ನೆಕ್ಸ್ಟು ಬೇಗ ಬೇರೆ ಕಡೆ ಟ್ರಿಪ್ ಮಾಡೋಣ, ಇದೇ ಥರ ಎಂಜಾಯ್ ಮಾಡೋಣ. ಬಾಯ್ ಬಾಯ್. ಮದನ್ ಪಾಟೀಲ್ ಈ ಸತಿ ವಿಜಯ್ ಗೆಲ್ತಾನೆ. ಸಪೋರ್ಟ್ ಮಾಡಿ. ಟಿವಿಗೆ, ತಮಿಳ್ನಾಡಿಗೆ ಟಿವಿಗೆ ಬೇಕು, ವಿಜಯ್ ಬರಬೇಕು. ನಾಳೆ ಕೌಂಟಿಂಗ್ ಇದೆ, ನಾಳೆ ಒಳಗೆ ರಿಲೀಸ್ ಆಗಬೇಕು ವಿಡಿಯೋ.